ಶೀತ ನೆಗಡಿ ಗಂಟಲು ನೋವು ಇದ್ದಾಗ, ಗಂಟಲು ಕೆರೆತ ಇದ್ದಾಗ ನಾವು ಮನೆಯಲ್ಲೇ ಅಡುಗೆಯಲ್ಲೇ ಕೆಲವೊಂದು ಸುಲಭದ ಮನೆಮದ್ದುಗಳನ್ನು ಹೇಗೆ ಮಾಡ್ಕೊಳ್ಬಹುದು ಅನ್ನೋದನ್ನ ನಾನು ಈಗಾಗಲೇ ಹಂಚಿಕೊಂಡಿದ್ದೇನೆ. ಇವತ್ತು ಇನ್ನೊಂದು ಅಡುಗೆ ವಿಧಾನ, ಕಾಳುಮೆಣಸಿನ ಗುಳಿಗೆ ಕುಚ್ಚಲಕ್ಕಿ ಹಾಕಿ ಮಾಡುವಂಥದ್ದು ತುಂಬಾ ಸುಲಭ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಕುಚ್ಚಲಕ್ಕಿ ತಗೊಂಡಿದ್ದೇನೆ. ಈ ಗುಳಿಗೆ ಮಾಡಲಿಕ್ಕೆ ನಾವು ಕುಚ್ಚಲಕ್ಕಿನೇ ಉಪಯೋಗಿಸಬೇಕು, ಬೆಳ್ತಿಗೆ ಅಕ್ಕಿಯಲ್ಲಿ ಮಾಡೋದಲ್ಲ. ಕುಚ್ಚಲಕ್ಕಿನ 3-4 ಬಾರಿ ನೀರು ಹಾಕಿ ಚೆನ್ನಾಗಿ ತೊಳೆದು ಈ ನೀರನ್ನ ಚೆಲ್ಲಬೇಕು. ನಂತರ ಅಕ್ಕಿನ ಒಂದು ಶುಭ್ರವಾದ ಬಟ್ಟೆ ಮೇಲೆ ಹೀಗೆ ಹರಡಬೇಕು. ಇದನ್ನ ಬಿಸಿಲಿನಲ್ಲಿ ಒಣಸೋದು ಬೇಡ, ತೇವಾಂಶ ಹೋದ್ರೆ ಸಾಕು. ಫ್ಯಾನ್ ಅಡಿ ಇಟ್ಟರು ಆಗ್ತದೆ, ಅಥವಾ ನೆರಳಿನಲ್ಲಿ 1 ಗಂಟೆ ಹಾಗೆ ಹರಡಿ ಇಟ್ಟುಬಿಟ್ರೆ ಅದರಲ್ಲಿರುವ ತೇವಾಂಶ ಹೋಗ್ತದೆ. ನೆರಳಿನಲ್ಲಿ ಒಣಗಿಸಿರುವಂತ ಈ ಅಕ್ಕಿನ ಈಗ ಹುರ್ಕೊಳ್ಬೇಕು. ನಾವು ಹುರಿಯುವಾಗ ತುಪ್ಪ ಎಣ್ಣೆ ಏನು ಉಪಯೋಗಿಸ್ಲಿಕ್ಕಿಲ್ಲ, ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಬಾಣಲೆಗೆ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಪ್ರತಿ ಅಕ್ಕಿ ಕಾಳು ಕೂಡ ಉಬ್ಬಿ ಹಗುರ ಆಗೋ ತನಕ ನಾವು ಮಧ್ಯಮ ಉರಿಯಲ್ಲಿ ಹುರಿಬೇಕು. ಸುಮಾರು ಒಂದು 5-6 ನಿಮಿಷ ತಗೊಳ್ಬಹುದು. ಕೈ ಆಡಿಸ್ತಾ ಇರಬೇಕು, ಇಲ್ದಿದ್ರೆ ಸೀದ್ ಹೋಗ್ತದೆ. ಅದನ್ನ ತೆಗ್ದಿಟ್ಟಿದ್ದೇನೆ. ಅದೇ ಬಾಣಲೆಗೆ 3 ಚಮಚ ಕಾಳುಮೆಣಸು ಹಾಕಿದ್ದೇನೆ. ಸ್ವಲ್ಪ ಖಾರ ಇರ್ತದೆ ಈ ಉಂಡೆ. ಅರ್ಧ ಚಮಚ ಲವಂಗ, 2 ಚಮಚ ಒಣ ಶುಂಠಿ, ತುರ್ದಿರೋದು ಒಣ ಶುಂಠಿ ಹಾಕಿದ್ದೇನೆ. ಇದನ್ನು ಕೂಡ 4-5 ನಿಮಿಷ ಸಣ್ಣ ಉರಿಲಿ ಹುರಿದು ತೆಗಿಬೇಕು. ನಂತರ ತಣಿದ ಮೇಲೆ ಇವಿಷ್ಟನ್ನ ಹಾಗೇನೆ ಹುರಿದಿರೋ ಅಕ್ಕಿನ ಜೊತೆಗೇನೆ ಪುಡಿ ಮಾಡ್ಕೊಳ್ಬೇಕು. ತುಂಬಾ ಬಿಸಿಲಿರುವಾಗ ನೀವು ಶುಂಠಿನ ತೊಳೆದು ಸಿಪ್ಪೆ ತೆಗೆದು ತುರಿದು ಒಂದು 3-4 ದಿನ ಬಿಸಿಲಿನಲ್ಲಿ ಒಣಗಿಸಿ ಇಟ್ಕೊಂಡ್ರೆ ಆ ಒಣ ಶುಂಠಿನ ಕಷಾಯ ಮಾಡುವಾಗ ಅಥವಾ ಚಹಾ ಮಾಡುವಾಗ, ಮಸಾಲೆ ಚಹಾ ಮಾಡುವಾಗ, ಈ ತರದ ಕಾಳುಮೆಣಸಿನ ಗುಳಿಗೆ ಎಲ್ಲ ಮಾಡುವಾಗ ಉಪಯೋಗಿಸ್ಕೊಳ್ಬಹುದು. ಹುರಿದಿರುವ 4 ಸಾಮಗ್ರಿಗಳನ್ನ ಜೊತೆಗೆ ಪುಡಿ ಮಾಡಿದ್ದೇನೆ. ಅಕ್ಕಿ, ಲವಂಗ, ಕಾಳುಮೆಣಸು ಮತ್ತೆ ಒಣ ಶುಂಠಿ. ಇನ್ನು 5ನೇ ಸಾಮಗ್ರಿ ಅಂದ್ರೆ ಬೆಲ್ಲ. ನೀವು ನಾರ್ಮಲ್ ಕಬ್ಬಿನ ಬೆಲ್ಲ ಉಪಯೋಗಿಸಬಹುದು. ನನ್ನ ಹತ್ರ ಇಲ್ಲಿ ಪಾಮ್ ಜಾಗ್ರಿ ಅಂದ್ರೆ ಓಲೆ ಬೆಲ್ಲ ಇತ್ತು, ಹಾಗಾಗಿ ಓಲೆ ಬೆಲ್ಲ ಉಪಯೋಗಿಸ್ತಾ ಇದ್ದೇನೆ. 1 ಅಚ್ಚ ಹಾಕಿದ್ದೇನೆ. ಅದಕ್ಕೆ 1/3 ಕಪ್ ಅಥವಾ ಅರ್ಧ ಕಪ್ನವರೆಗೆ ನೀವು ನೀರು ಹಾಕ್ಬೋದು. ಬೆಲ್ಲ ನಾನಿಲ್ಲಿ ಕಡಿಮೆ ಹಾಕಿದ್ದೇನೆ. ಬೆಲ್ಲ ಅದು ಕಾಳುಮೆಣಸು ತುಂಬಾ ಖಾರ ಆಗ್ತದೆ. ನಾವು ಹಾಕಿರೋದು ಬರೀ 3 ಚಮಚ ಕಾಳುಮೆಣಸು ಆದ್ರೂ ಕೂಡ ಈ ಗುಳಿಗೆ ತಿನ್ನುವಾಗ ತುಂಬಾ ಖಾರ ಇರ್ತದೆ. ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತೇವೆ. ಬೆಲ್ಲ ನೀವು ಬೇಕಿದ್ರೆ ಜಾಸ್ತಿ ಮಾಡ್ಕೊಳ್ಬಹುದು. ಮಕ್ಕಳಿಗೆಲ್ಲ ಕೊಡೋದಾದ್ರೆ, ತುಂಬಾ ಖಾರ ಬೇಡ ಅನ್ನೋದಿದ್ರೆ ಸ್ವಲ್ಪ ಬೆಲ್ಲ ಜಾಸ್ತಿ ಮಾಡ್ಬೋದು. ಈಗ ನೀವು ನಾರ್ಮಲ್ ಬೆಲ್ಲ, ಕಬ್ಬಿನ ಬೆಲ್ಲ ಉಪಯೋಗಿಸೋದಿದ್ರೆ ಅರ್ಧ ಕಪ್ ಅಥವಾ 3/4 ಕಪ್ ವರೆಗೆ ಉಪಯೋಗಿಸಬಹುದು. ಬೆಲ್ಲ ಸರಿಯಾಗಿ ಕರಗಿದ ಮೇಲೆ ಮಾಡಿಟ್ಕೊಂಡಂತ ಹುಡಿನ ಅದಕ್ಕೆ ಹಾಕಿ ಚೆನ್ನಾಗಿ ಕಲಸ್ಕೊಳ್ಬೇಕು. ಚೆನ್ನಾಗಿ ಕಲಸಿ ಆದ್ಮೇಲೆ ಅದನ್ನ ಚಿಕ್ಕ ಚಿಕ್ಕ ಉಂಡೆ ಮಾಡಬೇಕು. ಯಾಕೆಂದ್ರೆ ಇದು ತುಂಬಾ ದೊಡ್ಡ ಉಂಡೆ ಮಾಡಿದ್ರೆ ಒಂದು ಉಂಡೆ ಫುಲ್ ನಿಮ್ಗೆ ತಿನ್ಲಿಕ್ಕೆ ಆಗೋದಿಲ್ಲ, ತುಂಬಾ ಖಾರ ಆಗ್ತದೆ ನಾಲಿಗೆಗೆ. ಮತ್ತೆ ಮಕ್ಕಳಿಗೆ ಕೊಡೋದಿದೆ, ನಾನು ಕೈಯಲ್ಲಿ ಸ್ವಲ್ಪ ಈಗ ತುಪ್ಪ ಸವರ್ಕೊಂಡು ಆಮೇಲೆ ಉಂಡೆ ಕಟ್ತಾ ಇದ್ದೇನೆ. ನೀವು ಹಾಗೇನೂ ಕೂಡ ಕಟ್ಕೊಳ್ಬಹುದು. ಮತ್ತೆ ಮಕ್ಕಳಿಗೆ ನೀವು ಕೊಡೋದಿದ್ರೆ ಈ ಉಂಡೆನ ಅಥವಾ ಗುಳಿಗೆನ ಅರ್ಧದಷ್ಟು ಗುಳಿಗೆ ಕೊಟ್ರೆ ಸಾಕು. ನಮ್ಮನೆಯಲ್ಲಿ ಹೆಚ್ಚಾಗಿ ನಾವೀಗ ತುಂಬಾ ಶೀತ ನೆಗಡಿ ಕೆಮ್ಮೆಲ್ಲ ಇದ್ದಾಗ ದಿನಕ್ಕೆ 2 ಬಾರಿ ಇದನ್ನ ತಿಂತೇವೆ. ನಾನು ಚಿಕ್ಕವಳಿರುವಾಗಿಂದ ಇದನ್ನ ಮಾಡಿ ಕೊಡ್ತಾ ಇದ್ದುದು ನನಗೆ ನೆನಪು. ಗಂಜಿ ಊಟ ಕೊಡ್ತಿದ್ರು ತುಂಬಾ ಜ್ವರ ಬಂದಾಗ, ಶೀತ ನೆಗಡಿ ಆದಾಗ. ಮತ್ತೆ ಈ ಉಂಡೆನೆಲ್ಲ ಮಾಡಿ ಕೊಡ್ತಾ ಇದ್ರು. ಅದೆಲ್ಲ ಆದ್ಮೇಲೆ ನಂತರ ನಾವು ಡಾಕ್ಟರ್ ಹತ್ರ ಹೋಗ್ತಾ ಇದ್ವಿ. ಸೊ ಮೊದಲು ಮನೆ ಮದ್ದು ಅಂತ ಬಂದಾಗ ಇದನ್ನೆಲ್ಲ ಕಾಮನ್ ಆಗಿ ಮಾಡ್ತಾ ಇದ್ರು ಮನೆಯಲ್ಲಿ. ನಾನು ಇದನ್ನ ನಿಮ್ಮ ಹತ್ರ ಹಂಚ್ಕೊಂಡಿದ್ದೇನೆ, ಅಡುಗೆ ವಿಧಾನನ. ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೊಂದು ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮ ದಿನ ಶುಭವಾಗಿರಲಿ. ಧನ್ಯವಾದಗಳು.